ఇంకా ಸುರೂತ ಕಾಸಡು ಜಾತ ಪಂಡಿತ ಪಂಡ ಅಂತ ಅಂಡ 10ನೇ ಶ್ಲೋಕ 10ನೇ ಯಾವುದು ಸರ್ಗ ಮಧ್ವ ವಿಜಯದಲ್ಲಿ ಮತ್ತು 16ನೇ ಸರ್ಗ ಇದಕ್ಕೆ 3 ಶ್ಲೋಕಗಳುಂಟು ಈ ಪ್ರಮೇಯ ನವಮಾಲಿಕದಲ್ಲಿ. ಮತ್ತು 11ನೇ ಸರ್ಗ ಮತ್ತು 13ನೇ ಸರ್ಗಕ್ಕೆ ಒಂದೊಂದೇ ಶ್ಲೋಕ ಇರೋದು. ಇಡೀ 11ನೇ ಸರ್ಗಕ್ಕೆ ಒಂದು ಶ್ಲೋಕ ಪ್ರಮೇಯ ನವಮಾಲಿಕದಲ್ಲಿ, ಇಡೀ 13ನೇ ಸರ್ಗ ಪೂರ್ತಿ ಸರ್ಗಕ್ಕೆ ಒಂದೇ ಶ್ಲೋಕ. ಆಮೇಲಿಂದ ಇನ್ನು ಉಳಿದ ಎಲ್ಲ ಸರ್ಗಗಳಿಗೆ ಒಂದೊಂದು ಸರ್ಗಕ್ಕೆ 2 ಶ್ಲೋಕ ಉಂಟು. ಈಗ ಈ ಪ್ರಮೇಯ ನವಮಾಲಿಕದ 1ನೇ ಶ್ಲೋಕ ಮತ್ತು 2ನೇ ಶ್ಲೋಕ ಅಂದರೆ ಒಂದು ಮಧ್ವ ವಿಜಯದ ಒಂದು ಸರ್ಗ ಆಯಿತು. ಈಗ 3ನೇ ಶ್ಲೋಕ ಮತ್ತು 4ನೇ ಶ್ಲೋಕ ಇದು 2ನೇ ಸರ್ಗ ಆಗ್ತದೆ ಈಗ. ಸೊ ಈಗ 2ನೇ ಸರ್ಗದ ಈ ಶ್ಲೋಕ ಆನಂದಂ ಮಂದಹಾಸ ಅಂತ. ವೈರಾರ್ಯ ಇನ್ನೊಂದ್ಸಲ ಓದ್ತೀರಿ ಇದನ್ನು? ಹಾಂ. ಶ್ರೀ ಗುರುಭ್ಯೋ ನಮಃ. ಆನಂದಂ ಮಂದಹಾಸಾಮೃತ ರಸಕಲಯಾ ಸಂದಧಾನ ಪ್ರಜಾನಾಂ ಹಾಸ್ಯೇಂದೋ ಶೋಭಮಾನೈರಪಿ ಕಲವಚನೈರ್ಬಾಲಲೀಲಾ ವಿಲಾಸೈಃ ಗೋಪುಚ್ಚಾಲಂಬನಾದ್ಯೈರ್ವೃಷಪತಿ ವಿಹಿತಾಪತ್ ಪ್ರಣೋದಿ ಪ್ರಣುದ್ಯಾತ್ ಅಜ್ಞಾನಾದ್ಯಾಪದಂ ಮೇ ಸ್ವಯಮೇವ ಭಗವಾನ್ ವಾಸುದೇವೋ ವಸುದೇವಃ. ಭಗವಾನ್ ವಾಸುದೇವನಂತೆ ಈ ವಾಸುದೇವ ಅನ್ಮ್ಯೂಟ್ ಅಂತೇಳಿ ಅವು ಮ್ಯೂಟ್ ಆನ್ ಮೈ ಮಿಸ್ಟೇಕ್. ಭಗವಾನ್ ವಾಸುದೇವನಂತೆ ಈ ವಾಸುದೇವನು ಬಾಲಲೀಲೆಗಳ ನಾಟಕವನ್ನಾಡಿದನು. ಚಂದ್ರನಂತ ಚರುಮೊಗದಲ್ಲಿ ಮುಗುಳಿನ ಸೊದೆ ಸುರಿದು ಮುದ್ದು ಮಾತುಗಳಿಂದ ಕಂಡವರ ಬಗ್ಗೆ ಸೂರೆಗೈದು ಎತ್ತಿನ ಬಾಲ ಹಿಡಿದು ಸಂಜೆಯ ತನಕ ಕಾಡು ಗುಡ್ಡಗಳಲ್ಲಿ ಅಲೆದು ಮನೆ ಮಂದಿಯನ್ನೆಲ್ಲ ಗಾಬರಿಗೊಳಿಸಿ ಈ ಇಂಥ ಬಾಲಲೀಲೆಯ ಬೆಳಗುಗಳಿಂದ ಲೋಕದ ಕಣ್ಣಿಗೆ ಆನಂದವನ್ನೆರೆದನು. ಸಾಲ ಸಂದಾಯಕ್ಕೆಂದು ಧರಣಿ ಹಿಡಿದು ಕುಳಿತ ಎತ್ತಿನ ಸಾಹುಕಾರನಿಗೆ ಹುಣಸೆಯ ಬೀಜಗಳನ್ನು ಇತ್ತು ತಂದೆಗೆ ಬಂದ ಆಪತ್ತನ್ನು ಕಳೆದನು. ಇಂಥ ವಾಸುದೇವನಾದ ವಾಯುದೇವ ನನ್ನಲ್ಲಿರುವ ಅಜ್ಞಾನ ಮುಂತಾದ ಕತ್ತಲನ್ನು ಕಳೆಯಲಿ. ಆನಂದಂ ಮಂದಹಾಸಾಮೃತರಸಕಲಯ ಆನಂದಂ ಮಂದಹಾಸ ಅಮೃತರಸಕಲಯ ಸಂದಧಾನ ಪ್ರಜಾನಾಂ ಹಾಸ್ಯೇಂದೋ ಶೋಭಮಾನೈರಪಿ ಕಲವಚನೈರ್ಬಾಲಲೀಲಾವಿಲಾಸೈಃ ಗೋಪುಚ್ಚಾಲಂಬನಾದ್ಯೈರ್ವೃಷಪತಿವಿಹಿತಾಪತ್ ಪ್ರಣೋದಿ ಪ್ರಣುದ್ಯಾತ್ ವೃಷಪತಿವಿಹಿತ ಆಪತ್ ಪ್ರಣೋದಿ ಪ್ರಣುದ್ಯಾತ್ ಅಜ್ಞಾನಾದ್ಯಾಪದಂ ಮೇ ಸ್ವಯಮಿವ ಭಗವಾನ್ ವಾಸುದೇವೋ ಅಸುದೇವಃ. ಸೊ ಅಸುದೇವ ವಾ ಅಂದರೆ ಜ್ಞಾನ, ಅಸುದೇವ ಅಂದರೆ ಪ್ರಾಣದೇವರು. ವಾ ಅಂತೇಳಿದರೆ ಜ್ಞಾನದ ಮೂರ್ತಿವೆತ್ತಂತೆ ಈ ಪ್ರಾಣದೇವರು. ಆನಂದಂ ಅಂತೇಳಿದರೆ ಎಲ್ಲರಿಗೂ ಆನಂದ ಅಂತೇಳಿದರೆ ಎಂಥ ಆನಂದ? ಮಂದಹಾಸ ಅಮೃತ ರಸಕಲಯ ಅಂತೇಳಿದರೆ ಈ ಮಗುವನ್ನು, ಎಷ್ಟು ವರ್ಷದ ಮಗು? 1 ವರ್ಷದ ಮಗು. ಯಾಕೆ? ವೃಷಪತಿ ವಿಹಿತ ಅಂತ ಉಂಟು. ವೃಷಪತಿ ಅಂದ್ರೇನಿದು? ಗೋಪುಚ್ಚಾಲಂಬನಾದ್ಯೈ, ಆ ಎತ್ತಿನ ಬಾಲ ಹಿಡ್ಕೊಂಡು ಹೋದದ್ದು. ಗೋಪುಚ್ಚಾಲಂಬನಾದ್ಯೈ, ಪುಚ್ಚ ಆಲಂಬನ ಅಂತೇಳಿದರೆ ಪುಚ್ಚವನ್ನು ಆ ಎತ್ತಿನ ಬಾಲ ಹಿಡ್ಕೊಂಡು ಕಾಡಿಗೆ ಹೋದದ್ದು. ಇದು 1 ವರ್ಷ ಇರುವಾಗ ಬಾಲಮಧ್ವರು, ಹುಡುಗ ವಾಸುದೇವ 1 ವರ್ಷ. ಸೊ ಈ 1 ವರ್ಷದ ಹುಡುಗನ ಕತೆ ಇದು. ಆದರೆ ಆ ಹುಡುಗನನ್ನು ನೋಡಿದರೆ ಮಂದಹಾಸ, ಎಷ್ಟು ಹೊತ್ತಿಗೆ ನೋಡಿದರೂ ಕೂಡ ಒಂದು ಮುಗುಳ್ನಗ್ತಾ ಇರುವಂಥದ್ದು. ನಾವೆಲ್ಲ ಯಾಕೆ ಮುಗುಳ್ನಗುವುದಿಲ್ಲ? ಈ ಮಗು ಮಾತ್ರ ಮುಗುಳ್ನಗ್ತದೆ ಯಾಕೆ? ನಮಗೆ 1,000 ತಲೆಬಿಸಿ. ನಮಗೆ ಈ ತಲೆಬಿಸಿಯಲ್ಲಿ ನಮ್ಮ ಮುಗುಳ್ನಗೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ.
ಅದು ಅದು ನಾವು ಟಾರ್ಚ್ ಹಾಕಿ ನೋಡಬೇಕು ನಮ್ಮ ಮಗುಳಿಗೆ ಎಲ್ಲಿ ಹೋಗಿದೆ. ಯಾಕಂದರೆ ನಮಗೆ ಸ್ಟ್ರೆಸ್ಸು, ಅದು ತಲೆ ಬಿಸಿ, ಅದು ಕೆಲಸ ಆಗಲಿಲ್ಲ, ಇವರು ಸರಿ ಮಾತಾಡಲಿಲ್ಲ, ಇವರು ಏನೋ ನನಗೆ ಹೀಯಾಳಿಸಿದರು, ಇವರು ಗೌರವ ಕೊಡಲಿಲ್ಲ, ಇದೇ ತಲೆ ಬಿಸಿ ನಮಗೆ. ಸೊ ಈ ತಲೆ ಬಿಸಿಯಲ್ಲಿ ಮಂದಹಾಸ ಹೋಗಿದೆ. ಇವರಿಗೆ ಬಾಲಮಧ್ವರಿಗಂತಲ್ಲ, ಮಕ್ಕಳಿಗೆ ಸಾಮಾನ್ಯ 1 ವರ್ಷದ ಮಕ್ಕಳಿಗೆ ಯಾವ ತಲೆ ಬಿಸಿ ಇರುವುದಿಲ್ಲ. ಸೊ ಆದ್ದರಿಂದ ಆನಂದಂ ಮಂದಹಾಸ ಅಮೃತ ರಸ ಕಲಯ ಅಂದರೆ ಕಲಯ ಅಂತೇಳಿದರೆ ರೂಪಕಲೆ, ಮಾತಾಡುವ ಕಲೆ, ತೊದಲು ಮಾತಾಡ್ತಾ ಇರುವಂಥದ್ದು. ಮಾತು ಸರಿ ಬರೋದಿಲ್ಲ, ಅಪ್ಪ ಅಮ್ಮ ಅಂತ ಏನೋ ಹೇಳಲಿಕ್ಕೆಲ್ಲ ಎಲ್ಲಿ ಬರ್ತದೋ ಇಲ್ಲ ಗೊತ್ತಿಲ್ಲ. ಸೊ ಆ ರೀತಿ ತೊದಲು ಮಾತು. ಆಮೇಲೆ ಅಮೃತ ರಸ ಅಂತೇಳಿದರೆ ಏನು, ನೋಡುವಾಗಲೇ ಆ ಮಂದಹಾಸದ ಆ ಮಗುವನ್ನು ನೋಡಿದರೆ ಆ ತೇಜಸ್ಸು ಅದು ಹುಟ್ಟಿದಾಗಲೇ ಬಂದಿದೆ. ಯಾರು? ವಾಸುದೇವ. ಆ ಜ್ಞಾನದ ತೇಜಸ್ಸು ಏನಿದೆ, ಈ ಪ್ರಾಣದೇವರು ಈ ವಾಸುದೇವನ ರೂಪದಲ್ಲಿ ಆನಂದಂ ಮಂದಹಾಸ, ಆ ಆನಂದವು ಮಂದಹಾಸದ ರೂಪದಲ್ಲಿ ಅಮೃತರಸ ಕಲೆಯ ಅಮೃತರಸವನ್ನು ಹರಿಸ್ತಾ ಇದೆ. ಯಾವ ರೀತಿಯಲ್ಲಿ? ತೊದಲು ಮಾತಾಡುವಾಗ, ಯಾವುದು ಹೊಟ್ಟೆ ಎಳ್ಕೊಂಡು ಹೋಗೋದು, ಆಮೇಲೆ ನಾಲ್ಕು ಕಾಲಿನಲ್ಲಿ ನಡೆಯುವುದು, ಆಮೇಲೆ ಇದು ಹಿಡಿದು ಎದ್ದು ನಿಲ್ಲುವುದು, ಆಮೇಲೆ ನಡಿಲಿಕ್ಕೆ ಪ್ರಯತ್ನ ಮಾಡುವುದು. ಅದು ಏನು ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು, ಇಡೀ ಪ್ರಪಂಚದ ಎಲ್ಲ ಪ್ರಾಣಿಗಳು ಕೂಡ ಈ ಪ್ರಾಣದೇವರು ಇಲ್ಲದಿದ್ದರೆ ಯಾರ್ದೂ ನಡೆಯುವುದಿಲ್ಲ, ಯಾರೂ ನಡಿಲಿಕ್ಕೆ ಸಾಧ್ಯ ಇಲ್ಲ. ಅಂತೇಳಿದರೆ ಇಡೀ ವಿಶ್ವದಲ್ಲಿ ಎಲ್ಲರನ್ನೂ ನಡೆಸುವ ಪ್ರಾಣದೇವರು ಇಲ್ಲಿ ಸ್ವತಃ ನಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಸೊ ಮಂದಹಾಸ ಅಮೃತರಸ ಕಲಯ ಸಂದದಾನ ಪ್ರಜಾನಾಂ. ಸಂದದಾನಃ ದದಾನಃ ಅಂತೇಳಿದರೆ ಧರಿಸುವುದು ಅಂತ ಒಂದರ್ಥ, ಕೊಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇನ್ನೊಂದು ಅರ್ಥ. ಸೊ ಸಂದದಾನ ಪ್ರಜಾನಾಂ ಅಂತೇಳಿದರೆ ಯಾರೆಲ್ಲ ಈ ಮಗುವನ್ನು ನೋಡ್ತಾ ಇದ್ದಾರೋ, ಬಂಧುಗಳು, ಮಿತ್ರರು, ಮನೆಯವರು, ನೆರೆಹೊರೆಯವರು. ಸೊ ಆಮೇಲಿಂದ ದೇವಸ್ಥಾನಕ್ಕೆ ಹೋಗುವಾಗ ಎಷ್ಟು ಜನ ಸಿಕ್ಕಿದ್ದಾರೆ ಗೊತ್ತಿಲ್ಲ. ಸೊ ಈ ಮಗುವನ್ನು ಯಾರೆಲ್ಲ ನೋಡಿದ್ದಾರೋ ಈ ಪ್ರಾಣದೇವರು ಅವತಾರ ಮಾಡಿದ್ದೇ ಎಲ್ಲ ಸಜ್ಜನರಿಗೆ ಮೋಕ್ಷ ಸಿಗುವ ಹಾಗೆ ಆಗಬೇಕು, ದೊಡ್ಡ ಉಪಕಾರ ಮಾಡಲಿಕ್ಕೋಸ್ಕರ ಅವತಾರ ಮಾಡಿರೋದು. ಆದ್ದರಿಂದ ಎಲ್ಲ ಸಜ್ಜನರ ಏನು ಆನಂದಕ್ಕೋಸ್ಕರನೇ ಅವತಾರ ಮಾಡಿರುವಂಥ ವಾಸುದೇವ ಜ್ಞಾನದ ಮೂರ್ತಿ ಈ ಪ್ರಾಣದೇವರು ಈ ಸಣ್ಣ 1 ವರ್ಷದ ಬಾಲಕ ವಾಸುದೇವನ ರೂಪದಲ್ಲಿ ಎಲ್ಲರಿಗೂ ಆನಂದದ ರಸವನ್ನು, ಅಮೃತ ರಸವನ್ನು ಹರಿಸುತ್ತಾ ಇದ್ದಾರೆ. ಆನಂದಂ ಮಂದಹಾಸ ಅಮೃತರಸ ಕಲಯ ಹೇಳ್ತಾರೆ. ಇದಕ್ಕೆ 2ನೇ ಸರ್ಗದ 42ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ? ಹುರುಳಿ ಬೀಜ ತಿಂದು, ಹುರುಳಿ ಬೇಯಿಸಿದ್ದನ್ನು ತಿಂದು, ಎತ್ತುಗಳಿಗೆ ಹುರುಳಿ ಬೇಯಿಸಿಟ್ಟದ್ದು ಈ ಮಗುವಿನ ಅಕ್ಕ ತಾಯಿ ಬರಲಿಲ್ಲ, ಮಗು ಗಲಾಟೆ ಮಾಡ್ತು, ಅಳು ನಿಲ್ಲಿಸೋದಿಲ್ಲ. ಏನು ಮಾಡಿದ್ಲು? ಏನಾದರೂ ತಿನ್ನಲಿಕ್ಕೆ ಕೊಟ್ಟರೆ ಇದು ಬಾಯಿ ಮುಚ್ಕೊಂಡು ಕೂತ್ಕೊಳ್ತದೆ ಅಂತೇಳಿ ಏನು ಇದೆ ತಿನ್ನಲಿಕ್ಕೆ, ಹುರುಳಿ ಬಿಟ್ಟು ಏನೂ ಇಲ್ಲ, ಹುರುಳಿಯನ್ನೇ ಕೊಟ್ಟಳು. ಹುರುಳಿ ಬೇಯಿಸಿದ್ದನ್ನು ಕೊಟ್ಟಳು. ಮಗು ಚೆನ್ನಾಗಿ ತಿಂದು 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 ಏನು ಆಮೇಲೆ ತಾಯಿ ಬಂದು ಏನಾಯಿತು? ಗಲಾಟೆ. ಮಗುವಿಗೆ ಉಷ್ಣ ಆಯಿತು. ಏನು ಮಾಡೋದು? ಈಗ ಮಗುವಿಗೆ ಏನೋ ನಗ್ನಗ್ತಾ ಉಂಟು, ಆದರೆ ಸ್ವಲ್ಪ ಹೊತ್ತಿನಲ್ಲಿ ಏನಾಗ್ತದೆ ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಅಲ್ಲಿ 42ನೇ ಶ್ಲೋಕ ನೋಡಿ. ಸ್ತನ್ಯಂ ಮುಹು ಕಿಲ ದದೌ ಜನನೀ ಗೃಹೀತ್ವಾ ಕ್ಷೇಮಾಯ ತಂ ಕಿಲ ದದಜ್ಜನಕೋ ಜಜಾಪ ಅನ್ಯೋ ಜನೋಪಿ ಕಿಲ ಲಾಲಯತಿ ಸ್ಮ ಕಿಂತು ಸರ್ವೋಪಿ ತನ್ಮುಖ ಸುಹಾಸ ರಸಾಯನೋತ್ಕಃ. ಇದು ಎಷ್ಟು ಸಮಯದ ಹಿಂದೆ? 1 ವರ್ಷದಿಂದ ಹಿಂದೆ ಮಾಡಿದ್ದು ಅಂತ ಕಾಣ್ತದೆ. ಸೊ ಎಲ್ರಿಗೂ ಸಾಮಾನ್ಯವಾಗಿ ಸ್ವಲ್ಪ ಮರೆತಿರ್ತದೆ. ಸೊ ಒಂದು ನೆನಪು ಮಾಡಿಕೊಳ್ಳುವ. ಸ್ತನ್ಯಂ ಮುಹುಕ್ಕಿಲ ದದೌ ಜನನಿ. ಹೆದರಿಕೊಂಡು ಮಗುವಿಗೆ ಉಷ್ಣ ಆಗಿದ್ದಾನೆ ಅಂತ ಹೇಳ್ಕೊಂಡು ತಾಯಿ ಏನು ಮಾಡ್ತಾ ಇದ್ದಾಳೆ?
ಮೊಲೆ ಹಾಲು ಕೊಡ್ತಾ ಇದ್ದಾಳೆ ಉಣಿಸ್ತಾ ಇದ್ದಾಳೆ. ಏನು ತಂಪಾಗಲಿ ಅಂತ. ಸ್ತನ್ಯಂ ಮುಹುಕ್ಕಿಲ ಅಂತೇಳಿದ್ರೆ ಸ್ತನ್ಯಪಾನ ಮಾಡಿಸ್ತಾ ಇದ್ದಾಳೆ. ಮುಹು ಅಂತೇಳಿದರೆ ಪುನಃ ಯಾಕೆ ಉಷ್ಣಾಗಿದೆ ಅಂತ ಹೇಳ್ಕೊಂಡು ಹಾಲು ಕೊಡ್ತಾ ಇದ್ದಾಳೆ. ದೌ ಕೊಡ್ತಾ ಇದ್ದಾಳೆ. ಯಾರು? ಜನನಿ, ತಾಯಿ. ಗೃಹೀತ್ವ ಮಗುವನ್ನು ಹಿಡ್ಕೊಂಡು. ಆಮೇಲೆ ತಂದೆ ಏನು ಮಾಡ್ತಾ ಇದ್ದಾರೆ? ಹೆದರಿ, ಅಯ್ಯೋ ಮಗುವಿಗೆ ಹುರುಳಿ ತಿನ್ನಿಸಿಬಿಟ್ಟಿದ್ದಾಳೆ ಈ ಹುಡುಗಿ, ಏನು ಮಾಡೋದು ಅಂತ ಹೇಳ್ಕೊಂಡು ತಂದೆಗೆ ತಲೆ ಬಿಸಿ ಆಗಿ ಕ್ಷೇಮಾಯ ತಮ್, ಆ ಮಗುವಿನ ಕ್ಷೇಮಕ್ಕೋಸ್ಕರ ದದತ್ ಜನಕೋ ಜಜಾಪ ನೆನಪಿದೆಯಾ? ಜಪ ಮಾಡ್ತಾ ಇದ್ದಾರೆ. ಏನದು? ಅಚ್ಯುತಾನಂತ ಗೋವಿಂದ ವಿಷ್ಣುರು ವೆಂಕಟನಾಯಕ. ಆಮೇಲೆ ಇದು ಉಂಟಲ್ಲ, ಯಾವುದು? ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾರೋಗ ಸತ್ಯಂ ವದಾಮ್ಯಂ. ವೇದವ್ಯಾಸರು ಹೇಳಿರೋದು ಏನಂತ? ಅಚ್ಯುತ ಅನಂತ ಗೋವಿಂದ, ಇದು 3 ಹೆಸರು ಹೇಳ್ತಾ ಇರಿ. ನಾಮೋಚ್ಚಾರಣ ಭೇಷಜಾತ್, ಇದಕ್ಕಿಂತ ಬೆಸ್ಟ್ ಡಾಕ್ಟ್ರು ಇನ್ಯಾರು ಇಲ್ಲ. ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಜ ಅಂದರೆ ಡಾಕ್ಟ್ರು ಅಂತೇಳಿದರೆ ಅಚ್ಯುತಾನಂತ ಗೋವಿಂದ ಅನ್ನುವಂಥ ಈ 3 ಹೆಸರು, ಇದಕ್ಕಿಂತ ಬೆಸ್ಟ್ ಡಾಕ್ಟ್ರು ಇನ್ನೊಬ್ಬರು ಇಲ್ಲ ಅಂತ ತಂದೆ ಅಚ್ಯುತಾನಂತ ಗೋವಿಂದ ಕಂಟಿನ್ಯೂಸ್ ಹೇಳ್ತಾ ಇದ್ದಾರೆ. ಯಾಕಂದರೆ ಮಗುವಿನ ಕ್ಷೇಮಕ್ಕೋಸ್ಕರ. ಮಗುವಿಗೆ ಹುರುಳಿ ತಿನ್ನಿಸಿಬಿಟ್ಟಿದ್ದಾಳೆ, ಉಷ್ಣ ಆಗ್ತದೆ, ಏನು ಗಲಾಟೆ ಆಗ್ತದೋ, ಏನು ಜ್ವರ ಬರ್ತದೋ, ಏನು ಶುರುವಾಗ್ತದೋ, ಏನು ಮೈಯಲ್ಲೆಲ್ಲ ಇನ್ನೇನಾದರೂ ಬೊಗಳೆ ಬಂದರೆ ಅಥವಾ ಏನಾದರೂ ಆಗ್ಬೋದು ನೋಡಿ. ಅದಕ್ಕೋಸ್ಕರ ತಂದೆ ಕಂಟಿನ್ಯೂಸ್ ಜಪ ಮಾಡ್ತಾರೆ. ಜನಕ ಜಜಾಪ, ಜನನಿ ಸ್ತನ್ಯಂ ಮುಹುಕ್ಕಿಲ. ಜನಕ ಅಂದರೆ ತಂದೆ ಏನು ಕೊಟ್ಟರು? ಜಜಾಪ, ಜಪ ಮಾಡ್ತಾನೇ ಇದ್ದಾರೆ. ಅನ್ಯೋಜನೋಪಿ, ಉಳಿದ ಜನರು, ತಂದೆದ್ದು ಆಯಿತು, ತಾಯಿದ್ದಾಯಿತು, ಉಳಿದ ಜನರು ಕಿಲ ಲಾಲಯತಿ ಸ್ಮ ಕಿಂತು, ಈಗ ನಗ್ನಗ್ತಾ ಇರುವಂಥ ಈ ಮಗುವನ್ನು ಇನ್ನೀಗ ಉಷ್ಣ ಆಗಿ ನಾಳೆ ಈಗ ಮಲ್ಕೊಂಡ್ಬಿಟ್ರೆ ಜ್ವರ ಶುರುವಾದರೆ ಏನು ಮಾಡೋದು? ಈಗ ಮುದ್ದಿಸಿದ್ದು ಬಂತು ಅಂತ ಮುದ್ದಿಸ್ತಾ ಇದ್ದಾರೆ. ಇನ್ನು ನಾಳೆ ಮುದ್ದಿಸ್ಲಿಕ್ಕೆ ಉಂಟಾ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಎಂತ ಹೇಳಿದರೆ ಮುದ್ದಿಸ್ತಾ, ಅಯ್ಯೋ ದೇವರೇ, ಅಯ್ಯೋ ಕಾಪಾಡಪ್ಪ ಮಗುವನ್ನು ಅಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸರ್ವೋಪಿ, ಎಲ್ಲರೂ ಕೂಡ ತನ್ಮುಖ ಸುಹಾಸ ರಸಾಯನೋತ್ಕ. ತನ್ಮುಖ ಅಂದರೆ ಆ ಮಗುವಿನ ಮುಖ, ತತ್ ಮುಖ, ಸುಹಾಸ, ಹಾಸ ಅಂತೇಳಿದ್ರೇನು? ನಗು. ಅಂದರೆ ಆ ಮುಖದಲ್ಲಿರುವಂತಹ ಮಂದಹಾಸವನ್ನು, ಸುಹಾಸ ಅಂದರೆ ಮಂದಹಾಸ, ರಸಾಯನೋತ್ಕ, ಆ ಮಂದಹಾಸವನ್ನು ನೋಡಿ ಆ ರಸದೂಟವನ್ನು ಮಾಡ್ತಾ ಇದ್ದಾರೆ. ಮನಸ್ಸಿನಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಮಗುಗೇನೂ ಆಗೋದು ಬೇಡ, ಹೀಗೆ ನಗ್ನಗ್ತಾ ಇರಲಿ ಅಂತ ತಿಳ್ಕೊಂಡು. ಏನಂತ? ಎಲ್ಲರಿಗೂ ಉತ್ಕಹ, ಎಲ್ಲರಿಗೂ ಒಂಥರ ಏನು ಕಾತರ, ಮಗುವಿಗೆ ಏನಾಗುತ್ತೋ ಅಂತ. ಆದರೆ ಮಗು ಮಾತ್ರ ಆರಾಮವಾಗಿ ಪೂರ್ತಿ ಫುಲ್ ಚಟುವಟಿಕೆಯಲ್ಲಿ ಉಂಟು ಅಂತೇಳಿದರೆ ಮಂದಹಾಸ ಅಮೃತ ರಸ ಕಲಯ. ಈ ರೀತಿ ಲೀಲೆ ಮಾಡಿಕೊಂಡು ಎಲ್ಲರಿಗೂ ಅಮೃತ ರಸದ ಊಟವನ್ನು ಮಾಡಿಸುತ್ತಾ ಇರುವಂತಹ ಈ ಮಗು ಅಂತೇಳಿದರೆ ಎಲ್ಲ ಒಳ್ಳೆಯವರಿಗೆ, ಪ್ರಜಾನಾಂ ಸಜ್ಜನ ಪ್ರಜೆಗಳಿಗೆ ಸಂದದಾನ ಆನಂದವನ್ನು ಕೊಡುತ್ತಾ ಇರುವಂತಹ ಈ ವಾಸುದೇವ ಬಾಲ ಮಧ್ವರು. ಹಾಸ್ಯ ಅಂದರೆ ಮುಖ ಚಂದ್ರದ ಹಾಗೆ. ಚಂದ್ರನ ಮುಖದಲ್ಲಿ ಆದರೂ ಕಲೆಗಳುಂಟು, ಆದರೆ ಮಧ್ವರ ಮುಖದಲ್ಲಿ ಇಲ್ಲ ಅಂತ ಹೇಳಿದರೆ, ಈ ಹುಡುಗನ ಮುಖದಲ್ಲಿ ಅಷ್ಟು ಒಳ್ಳೆ ಅಂತ ಹೇಳಿದರೆ ಚಂದ್ರನ ಕಾಂತಿಯನ್ನೂ ಮೀರಿಸುವಂತಹ ಅಂತಹ ಕಾಂತಿ ಮುಖದಲ್ಲಿ. ಆಸೇಂದೋಹೋ ಆನಂದಂ ಮಂದಹಾಸ ಅಂತೇಳಿದರೆ ಮಂದಹಾಸದ ಮುಖ, ಆಮೇಲೆ ಆನಂದದ ಅಮೃತ ಹರಿಸ್ತಾ ಇರುವಂತಹ ಈ ಮುಖ, ಚಂದ್ರನಕ್ಕಿಂತಲೂ ಹೆಚ್ಚಿಗೆ ಕಾಂತಿ ಇರುವಂತಹ ಮುಖ. ಶೋಭಮಾನೈಹಿ ಅಪಿ, ಎಂಥ ಶೋಭೆ, ಎಂಥ ಕಾಂತಿ, ಎಂಥ ತೇಜಸ್ಸು. ಶೋಭಮಾನೈಹಿ ಅಪಿ ಕಲವಚನೈಹಿ ಅಂತ ಹೇಳಿದರೆ ತೊದಲು ಮಾತಾಡ್ತಾ, ಅಂದರೆ ಪೂರ್ತಿ ಮಾತಾಡಲಿಕ್ಕೆ ಬರುವುದಿಲ್ಲ, ಮಾತಾಡಲಿಕ್ಕೆ ಇನ್ನೂ ಸಹ ಬರಬೇಕಷ್ಟೇ. ತೊದಲು ಮಾತಾಡೋದಕ್ಕೆ ಹೆಸರು ಕಲವಚನ. ಸೊ ಕಲವಚನೈಹಿ, ತೊದಲು ಮಾತುಗಳಿಂದ ಎಲ್ಲರನ್ನು ಆಕರ್ಷಿಸ್ತಾ ಇರುವಂತಹ ಈ ಸಣ್ಣ ಪ್ರಾಣದೇವರ ಅವತಾರದ ಈ 1 ವರ್ಷದ ಮಗು ಬಾಲಲೀಲಾ ವಿಲಾಸೈಹಿ, ತನ್ನ ಬಾಲಲೀಲೆಗಳ ವಿಲಾಸದಿಂದ ಎಲ್ಲರನ್ನು ಖುಷಿಪಡಿಸ್ತಾ ಇದೆ. ಒಂದು ಬದಿಯಲ್ಲಿ ಖುಷಿ, ಒಂದು ಬದಿಯಲ್ಲಿ ಕಾತರ, ಆ ರೀತಿಯ ಲೀಲೆಗಳು. ಏನದು? ಗೋಪುಚ್ಚಾಲಂಬನಾದ್ಯೈ ಅಂತೇಳಿದರೆ
1 ವರ್ಷದ ಹುಡುಗ. ಶ್ಲೋಕ ಯಾವ ಶ್ಲೋಕ ಇದು? ಪ್ರಾಕ್ರಿಂಖಣಂ ಅಂತೆಲ್ಲ ಆಯ್ತಲ್ಲ, ಯಾವುದು 44ನೇ ಶ್ಲೋಕ. ಸ್ವಲ್ಪವೇ ನಡಿಲಿಕ್ಕೆ ಕಲಿಯುವುದು, 4 ಕಾಲು ಅಂತ ಹೇಳಿದ್ರೆ 2 ಕಾಲು 2 ಕೈ, ಈ ರೀತಿ ಪರತಂತು ಪೋಪಣ ಅಂತ ಹೇಳೋದಿಲ್ಲ ನಾವು. ಸೊ ಅಂಬೆ ಕಾಲಿಂದ ಹೋಗುವಂಥದ್ದು, ಅಂಬೆ ಕಾಲು ಕೃಷ್ಣನಾಗೆ. ಸೊ ಪ್ರಾಗ್ರಿಂಖಣಂ ಸ್ವಯಮತ ಸ್ಥಿತಿಂ ಏಷ ಚಕ್ರೆ 44ನೇದು. ಪಶ್ಚಾತ್ ಗತಿಂ ಪರಿಚಯೇನ ಕಿಲಕ್ರಮೇಣ, ಎಲ್ಲಿ ಹೋಗಿದ್ದೇನೆ ಎಲ್ಲಿ ಬಂದಿದ್ದೇನೆ ಅಂತ ಮಗುವಿಗೆ ಗೊತ್ತಿರೋದಿಲ್ಲ. ಮತ್ತು ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಗೊತ್ತಾಗ್ತದೆ, ಓ ನಾನು ಇಲ್ಲಿ ಬಂದದ್ದಲ್ಲ, ಇಲ್ಲೇ ಹೋಗಬೇಕಲ್ಲ ಅಂತ ಹೇಳ್ಕೊಂಡು. ಸೊ ವಿಶ್ವಸ್ಯ ಚೇಷ್ಟಿತ ಮಹೋ, ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ನೋಡಿ ನನಗೆ ಬರೀಲಿಕ್ಕೆ ನನಗೆ ಪೆನ್ನು ಮುಂದೆ ಹೋಗ್ತಾ ಇಲ್ಲ. ನಾನು ಯಾರ ಇದು ಬರಿತಾ ಇದ್ದೇನೆ ಚರಿತ್ರೆ? ವಾಯುದೇವರ ಚರಿತ್ರೆ ಬರಿತಾ ಇದ್ದೇನೆ. ಅವರು ಏನದು? ಯದನುಗ್ರಹೇಣ, ಯಾವ ವಾಯುದೇವರ ಅನುಗ್ರಹದಿಂದ ವಿಶ್ವಸ್ಯ ಚೇಷ್ಟಿತಂ, ಈ ವಿಶ್ವದಲ್ಲಿರುವಂಥ ಎಲ್ಲ ಪ್ರಾಣಿಗಳ ಚಲನವಲನ ಪ್ರಾಣದೇವರ ಪ್ರೇರಣೆಯಿಂದ ಆಗುವಂಥದ್ದು. ಆ ಪ್ರಾಣದೇವರು ಇಲ್ಲಿ ನೋಡಿ ಅಂಬೆಗಾಲಿಕೆಗೊಂಡು ನಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೋಡಿ ಅಂತ ಹೇಳಿ ನಾನು ಹೇಗೆ ಬರೆಯೋದು ಅಂತ ಹೇಳ್ತಾ ಇದ್ದಾರೆ. ಸರ್ವಂ ತದಸ್ಯ ಪವನಸ್ಯ, ಪವನ ಅಂದರೆ ವಾಯುದೇವರು. ಏನಿದು ವಿಡಂಬನಂ ಹಿ, ಏನು ವಿಡಂಬನೆ ಇದು ಇಂತಹ ಒಂದು ವಾಯುದೇವರ ಸಾಮರ್ಥ್ಯ ಏನು? ಇಲ್ಲಿ ನಡಿಲಿಕ್ಕೆ ಕಲಿಯುವುದಂದರೆ ಎಂಥದಿದು ಅಂತ ಹೇಳ್ತಾ ಇದ್ದಾರೆ 44ನೇ ಶ್ಲೋಕದಲ್ಲಿ. 45ನೇ ಶ್ಲೋಕದಲ್ಲಿ ಹೇಳ್ತಾರೆ, ಈ ದ್ವಿತೀಯ ಸರ್ಗದ 45ನೇ ಶ್ಲೋಕ, ಪುಚ್ಚಾಂತಂ ಅಚ್ಚಂ ಅವಲಂಬ್ಯ. ಸೊ ಹಟ್ಟಿಗೆ ಹೋಗಿದ್ದಾನೆ ಈ ವಾಸುದೇವ, 1 ವರ್ಷದ ವಾಸುದೇವ. ಪುಚ್ಚಾಂತಂ, ಹೋಗಿ ಪುಚ್ಚ ಅಂದರೆ ಬಾಲ ಹಿಡ್ಕೊಂಡದ್ದು, ಯಾರ್ದು? ಅಚ್ಚಂ ಅವಲಂಬ್ಯ, ಹಿಡ್ಕೊಂಡು. ಕಜಾಚಿತ್ ಏಷಃ, ಒಂದು ದಿವಸದ ಕತೆ. ಪ್ರಾತರ್ವ್ರಜಾತು ವ್ರಜತ ಏವ ನಿಜರ್ಷಭಸ್ಯ, ನಿಜ ಋಷಭ ಅಂದರೆ ಎತ್ತು. ಸೊ ಆ ಎತ್ತನ್ನು ಮೆಲ್ಲ ಬಿಟ್ಟಿದ್ದಾನೆ, ಅದರ ಹಗ್ಗ ಕಿತ್ತು ಬಿಟ್ಟಿದ್ದಾನೆ. ಎತ್ತು ಹೊರಡಿತು, ಇವನು ಹೊರಟ, ಬಾಲ ಹಿಡ್ಕೊಂಡು. ಪ್ರಾಯಾತ್ ಪ್ರಿಯಸ್ಯ ಸಹಸಾ, ಭಾರಿ ಒಂದು ಪ್ರೀತಿಯ ಎತ್ತು ಇದು. ಅನಿರೀಕ್ಷಿತ, ಈ ಮಗು ಎತ್ತಿನ ಬಾಲ ಹಿಡ್ಕೊಂಡು ಕಾಡಿಗೆ ಹೋಗ್ತದಂತ ಯಾರು ಎಣಿಸಿದ್ದಾರೆ? ಸ್ವಜನೈರದೃಷ್ಟೋ, ಸ್ವಜನೈಹಿ, ಯಾರು ನೋಡಲೇ ಇಲ್ಲ. ಈ ಮಗು ಹೋಗಿ ಆಗಿದೆ. ನಾನಾ ವನೇಶು ಚರತಸ್ತೃಣಾನಿ, ಈ ಎತ್ತು ಒಂದೊಂದೇ ಹುಲ್ಲುಗಾವಲಿನಲ್ಲಿ ಮೇದು, ಇದು ಇಲ್ಲಿ ಆಯಿತು, ಅಲ್ಲಿ ಮೇಯ್ಲಿಕ್ಕೆ ಹೋಯಿತು, ಅಲ್ಲಿ ಆಯಿತು, ಇಲ್ಲಿ ಮೇಯ್ಲಿಕ್ಕೆ ಹೋಯಿತು. ಅದು ಎಲ್ಲಿ ಮೇಯ್ಲಿಕ್ಕೆ ಹೋಗ್ತದ, ಈ ಹುಡುಗ ಕೂಡ ಅದರ ಬಾಲ ಹಿಡ್ಕೊಂಡು ಅದರ ಬೆನ್ನ ಹಿಂದೆ ಹೋಗಿದ್ದಾನೆ. ಎಲ್ಲರಿಗೂ ಕಂಗಾಲು. ಹುಡುಗ ಎಲ್ಲಿ ಅಂತ ಹೇಳ್ಕೊಂಡು ಎಲ್ಲರೂ ಬಂದುಬಿಟ್ಟು ಈ ಕೆಲವರು ಏಜ್ ಆದವರು, ಅವರಿಗೆ ಸಿಟ್ಟು ಬಂತು. ಏನು ನಿಮಗೆ ಒಂದು ಸಣ್ಣ ಮಗು, ಎಷ್ಟು ಮಗು ಉಂಟು ನಿಮ್ಮ ಮನೆಯಲ್ಲಿ? ಒಂದಲ್ವಾ? ಒಂದು ಮಗುವನ್ನು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ ನಿಮಗೆ? ಗಲಾಟೆ ಮಾಡಿದರು. ಸೊ ಒಂದು ಮಗುವನ್ನು ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನಿಮ್ಮದು ಅಂತ ಹೇಳ್ಕೊಂಡು ಕೆಲವರು ಹಾಗೆ ಅಲ್ವಾ ಅಂತೇಳಿ ಜೋರು ಮಾಡಿಬಿಡ್ತಾರೆ. ಅಂತ ಹೇಳಿದರೆ ಮಗು ಇಲ್ಲ ಅಂತ ನೀವು ಒಬ್ಬೆ ಹೊಡಿತೀರಿ, ಒಂದು ಮಗು ಇರೋದು ಮನೆಯಲ್ಲಿ, ನಿಮಗೆ ನೋಡ್ಕೊಳ್ಳಿಕ್ಕೆ ಆಗೋದಿಲ್ವಾ? ಲೀಲಾಂ ಕರೋತೀನು, ಏನು ತಮಾಷೆ ಆಟವ ಇದು? ಗೃಹಾಂತರಗೋನು ಬಾಲಹ, ಮನೆ ಒಳಗೆ ಸರಿ ನೋಡಿದ್ದೀರಾ? ಫಸ್ಟಿಗೆ ಕವಾಟಿನ ಒಳಗೆ, ಆಮೇಲೆ ಫ್ರಿಜ್ಜಿನ ಒಳಗೆ, ಎಲ್ಲೆಲ್ಲ ಈ ಮಕ್ಕಳು ಅವಿತುಕೊಂಡು ಇರ್ತಾರೆ ಎಲ್ಲ ನೋಡಿದ್ದೀರಾ ಅಂತೇಳಿದರೆ ಟೇಬಲ್ನ ಅಡಿಯಲ್ಲಿ, ಸೊ ಈ ಕಾಟ್ನ ಅಡಿಯಲ್ಲಿ, ಸೊ ದಿವಾನ್ನ ಅಡಿಯಲ್ಲಿ, ಸೊ ಎಲ್ಲಿ ಬಾತ್ರೂಮಿನಲ್ಲಿ ಇದ್ದು ಬೀಗ ಹಾಕ್ಕೊಂಡು ಕೂತಿದ್ದಾನ ಒಳಗಿಂದ ಚಿಲಕ ಹಾಕ್ಕೊಂಡು. ಸೊ ಈ ರೀತಿ ಗೃಹ ಅಂತರ, ಮನೆ ಒಳಗೇನೆ ಇದ್ದು ಆಟ ಆಡ್ತೀರೇನ್ರಿ ಅಂದರೆ ಗೃಹಾಂತರಗೋನು ಬಾಲಹ ಲೀಲಾಂ ಕರೋತಿ, ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇರ್ಬೋದು. ಮನೆ ಒಳಗೆ ಫಸ್ಟಿಗೆ ನೋಡ್ಕೊಳ್ಳಿ. ಕೆಲವು ಸಲ ನಮ್ಮದು ಕೀ ಇಲ್ಲ ಅಂತ ಮತ್ತೆ ನೋಡಿದರೆ ಪ್ಯಾಂಟ್ ಕಿಸೆ ಒಳಗೆ ಕೀ ಇರ್ತದೆ. ಸೊ ಈ ಥರ ಗೃಹಾಂತರಗೋನು ಬಾಲಹ ಕೂಪಾಂತರೇನು ಪತಿತಃ. ಕೂಪಾಂತರೆ ಅಂದರೆ ಏನು? ಬಾವಿಗೆ ಬಿದ್ದಿದ್ದಾನ ಅಂತ ನೋಡಿದ್ದೀರಾ? ಪತಿತಃ ಪ್ರಕೃತಿ ಸ್ವತಂತ್ರ ಅಂದ್ರೇನು? ಒಬ್ಬರು ಹೇಳಿದ್ದು ಕೇಳೋ ಮಗು ಅಲ್ಲ. ಆದ್ದರಿಂದ ಸ್ವಲ್ಪ ಇದನ್ನು ಜಾಗ್ರತೆ ನೋಡ್ಕೊಳ್ಬೇಕಿತ್ತಲ್ವ. ಪ್ರಕೃತಿ ಸ್ವತಂತ್ರ. ಇತ್ತಂ ವಿಚಿಂತ್ಯ ಸ ಮುಹು ಸ್ವಜನೋ ವಿಮೃಗ್ಯ. ಇತ್ತಂ ವಿಚಿಂತ್ಯ, ಈ ರೀತಿ ಮಾತುಕತೆ ಆಗ್ತಾ ಇದೆ. ಸ್ವಜನೋ ವಿಮೃಗ್ಯ, ಎಲ್ಲರೂ ಹುಡುಕಿದ್ದು. ಸ್ವಜನ ಅಂತೇಳಿದ್ರೆ ಬಂಧುಗಳು, ನೆರೆಹೊರೆಯವರು, ಮನೆಯವರು ಎಲ್ಲರೂ ಹುಡುಕುದೆ. ಹಂತಾನ್ ಅವೇಕ್ಷ್ಯ, ಅಯ್ಯೋ ಹಂತ ಅಂದರೆ ಅಯ್ಯೋ ದೇವರೇ ಗೋವಿಂದ. ಅನವೇಕ್ಷ, ಮಗು ಸಿಗಲಿಲ್ಲ. ಅವೇಕ್ಷ ಅನವೇಕ್ಷ, ನೋಡಲಿಕ್ಕೆ ಇಲ್ಲ ಮಗು. ತನಯಂ ಅಂದರೆ ಮಗ,
ಸೊ ಮಗ ಸಿಕ್ಕಲಿಲ್ಲ, ನೋಡಲಿಕ್ಕಿಲ್ಲ. ಹೃದಯ ತಾಪಮಾಪ ಅಂತೇಳಿದ್ರೆ ಎಲ್ಲರಿಗೂ ತಲೆಬಿಸಿ ಆಗಿದೆ. ಅಷ್ಟವಾಗ ಅವ ಸಿಕ್ಕಿದ. ಯಾರವ? ಬಾಲಸ್ಯ ಬಾಲ ಪರಿಲಂಬನ ಗೋಚರಂ ತತ್. ಯಾರದು? ವ್ಯಶ್ವಸ್ಯ ತಾಪಿ ವಚನಂ ವನಗೋಚರೋಕ್ತಂ. ವನಗೋಚರ ಗೊಲ್ಲ ಹೇಳಿದ. ಅಲ್ಲ, ನಾನು ಒಂದು ಮಗು ಎತ್ತಿನ ಬಾಲ ಹಿಡ್ಕೊಂಡು ಹೋಗುವುದನ್ನು ನೋಡಿದೆ. ಇವರೆಲ್ಲ ಎಣಿಸಿದ್ರು ಇವನಿಗೆ ತಲೆ ಕೆಟ್ಟಿದೆ ಅಂತ. ಯಾಕಂತ ಹೇಳಿದ್ರೆ 1 ವರ್ಷದ ಮಗು ಎತ್ತಿನ ಬಾಲ ಹಿಡ್ಕೊಂಡು ಹೋಗೋದಂತ ಉಂಟಾ? ಗೊಲ್ಲನಿಗೆ ಇವತ್ತು ಬೆಳಿಗ್ಗೆ ಏನೋ ಆಗಿದೆ ಇವನಿಗೆ ಅಂತ ತಿಳ್ಕೊಂಡು ಯಾರು ಇವರ ಮಾತೇ ನಂಬುವುದಿಲ್ಲ. ಯತ್ ಸಾಯಂ ಐಕ್ಷತ, ಸಂಜೆ ಹುಡುಗ ಬಂದ ಅಂತ ಆಯಿತು ಎತ್ತಿನ ಬಾಲ ಹಿಡ್ಕೊಂಡು. ಅರೆ, ಹುಡುಗ ಬಂತು ಎತ್ತಿನ ಬಾಲ ಹಿಡ್ಕೊಂಡೋದು. ಹಾಗಾದರೆ ಅವ ಹೇಳಿದ್ದು ಸರಿ. ಯಾರು? ವನಗೋಚರ, ಆ ಗೊಲ್ಲ ಹೇಳಿದ್ದು. ಯತ್ ಸಾಯಂ ಐಕ್ಷತ ಅಂದರೆ ಸಂಜೆ ಬಂತು ಮಗು, ಜನಃ ನೋಡಿದರು. ಯತ್ ಸಾಯಂ ಐಕ್ಷತ ಜನಃ. ಯತ್ ಸಾಯಂ ಅಂದರೆ ಸಾಯಂಕಾಲ. ಯತ್ ಯಾವ ಮಗುವನ್ನು, ಐಕ್ಷತ ನೋಡಿದರು, ಜನ ನೋಡಿದರು. ಶಿಶುಂ ಆವ್ರಜಂತಂ ಮಗು ಬರ್ತಾ ಇರುವಂಥದ್ದನ್ನು. ಹೇಗೆ? ಏಕಾಬ್ದಕಂ 1 ವರ್ಷದ ಮಗು, ವೃಷಭ ಬಾಲ ಕೃತ ಅವಲಂಬಂ. ವೃಷಭ ಬಾಲ ಎತ್ತಿನ ಬಾಲ, ಕೃತ ಅವಲಂಬಂ ಹಿಡ್ಕೊಂಡು. ಅವಲಂಬನೆ ಅಂತೇಳಿದ್ರೇನು ಅಂತೇಳಿದರೆ ಬಾಲ ಬಿಡಲೇ ಇಲ್ಲ ಈ ವಾಸುದೇವ. ಆ ಬಾಲ ಹಿಡ್ಕೊಂಡೇ ಬೆಳಿಗ್ಗೆಯಿಂದ ಸಂಜೆವರೆಗಿದು ಕತೆ. ಸೊ ಸಂಜೆ ಬಾಲ ಹಿಡ್ಕೊಂಡು ಮಗು ಬಂದಾಗ ಎಣಿಸಿಕೊಂಡ್ರು, ಓ ಅವ ಹೇಳಿದ್ದು ಸುಳ್ಳಲ್ಲ, ಸತ್ಯವೇ ಹೇಳಿದ್ದಾನೆ, ನಮಗೆ ಮಾತ್ರ ಅರ್ಥ ಆಗಲಿಲ್ಲ ಅಂತ. ಅಲ್ಲಿಗೆ ಆ 48ನೇ ಶ್ಲೋಕ ಮುಗೀತು. ಸೊ ಈ 49ನೇ ಶ್ಲೋಕದಲ್ಲಿ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು, ಚಿಂತಾಮಣೀಂದ್ರಮಿಮ. ಇದು ಚಿಂತಾಮಣಿ ರೀ, ಇದು ಮಗು ಅಂತೇಳಿದರೆ ಇದು ಸಾಮಾನ್ಯದ ಮಗುವಲ್ಲ, ಕೇಳಿದ್ದನ್ನು ಕೊಡುವಂತಹ ಮಗು ಇದ್ದಾಗಿ ಚಿಂತಾಮಣಿ. ಇದು ಚಿಂತಾಮಣೀಂದ್ರಂ ಇವ ಚಿಂತಿತಂ ದರಿದ್ರೋ. ಯಾವುದಾದ್ರೂ ದರಿದ್ರನಿಗೆ ಚಿಂತಾಮಣಿ ಸಿಕ್ಕಿದರೆ ನನಗಿವತ್ತು ಒಳ್ಳೆ ಊಟ ಬೇಕು ಅಂತ ಹೇಳಿದರೆ ಊಟ ಬಂದು ಎದುರುಗಡೆ ಇರ್ತದೆ. ಎಲ್ಲಿದ್ದು ಬಂತು? ಚಿಂತಾಮಣಿ. ಸೊ ಹಾಗೆ, ಸೊ ಬೇಕಾದ್ದನ್ನು ಕೊಡುವಂಥ ಚಿಂತಾಮಣಿಯ ಹಾಗೆ ಈ ಮಗು. ವಿಜ್ಞಾನ ಮಾರ್ಗಮಿವ ವಿಷ್ಣು ಪರಂ ಮುಮುಕ್ಷುಗಳಂತ ಹೇಳಿದರೆ ಜ್ಞಾನದಿಂದ ಮೋಕ್ಷವನ್ನು ಪಡೆಯುವಂತಹ ಸಜ್ಜನರಿಗೆ ಇದು ಚಿಂತಾಮಣಿ ಈ ಮಗು. ನಷ್ಟಂಚ ನಂದನಂ ಇತಿ ಸ್ವಜನೋಸ್ಯ ಲಬ್ಧ್ವ ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಈಗ ಸಿಕ್ಕಿದಲ್ವ ಮಗು, ಬೆಳಿಗ್ಗೆಯಿಂದ ಸಿಕ್ಕುವ ಮೊದಲು ಎಲ್ಲರದ್ದು ಅವಸ್ಥೆ ನೋಡಿದರೆ ಬೇಡ, ಮಗು ಹೋಯಿತು, ಇನ್ನು ನಮಗೆ ಮಗು ಸಿಗಲಿಲ್ಲ, ಮಗು ಇನ್ನು ಸಿಗುವುದಿಲ್ಲ ನಮಗೆ ಅಂತ. ನಷ್ಟಂಚ ಮಗು ಹೋಯಿತು, ನಷ್ಟ ಅಂದ್ರೇನು? ಇನ್ನು ಸಿಗುವುದಿಲ್ಲ. ಇದು ನಷ್ಟಂಚ ನಂದನಂ ಇತಿ, ನಾವು ಮಗುವನ್ನು ಕಳ್ಕೊಂಡ್ವಿ. ನಂದನಂ ನಷ್ಟಂ ಚ ಇತಿ ಸ್ವಜನೋಸ್ಯ ಲಬ್ಧ್ವ, ಈಗ ಸಿಕ್ಕಿದಾಗ ಅಂತ ಎಣಿಸಿಕೊಂಡದ್ದು ಆವಾಗ ಎಣಿಸಿ ಕೈಕಾಲು ಬಿಟ್ಟು ಕೈಕಾಲು ನಡುಗಿ ಅಂತೇಳಿದರೆ ಸುಸ್ತಾಗಿ ಏನು ಅಂತ ಹೇಳ್ಕೊಂಡು ಮತ್ತೆ ಕೆಲವರಿಗೆ ಬಾಯಿಗೆಲ್ಲ ನೀರು ಹಾಕಿ ಆಗಿದೆ, ಅಷ್ಟಾಗುವಾಗ ಮಗು ಸಿಕ್ಕಿತ್ತು ಅಂತ ಆಯಿತು. ನಾತಸ್ಯ ತಸ್ಯ ತದ್ ಅನುಗ್ರಹಮೇವ ಮೇನೆ ಅಂತೇಳಿದರೆ ಕೂಡಲೇ ಮಧ್ಯಗೆ ಭಟ್ರು ಮಾತ್ರ ಮಗು ಸಿಕ್ಕಿದಂತ ಆದ ಕೂಡಲೇ ಅನಂತಾಸನ ಎಣಿಸ್ಕೊಂಡ್ರು. ಅನಂತಾಸನ ನೀನೇ ಮತ್ತೆ ಕೊಟ್ಟದ್ದು ನನಗೆ ಮಗುವನ್ನು ಅಂತ. ಮೊದಲು ಕೊಟ್ಟದ್ದು ನೀನೇ, ರಕ್ಷಣೆ ಮಾಡೋದು ಕೂಡ ನೀನೇ, ಮತ್ತೆ ಮಗುವನ್ನು ಮನೆಗೆ ಕರ್ಕೊಂಡು ಬಂದದ್ದು ನೀನೇ ಅಂತ. ನಾತಸ್ಯ ತಸ್ಯ ತತ್ ಅನುಗ್ರಹ, ತಮ್ ಅನುಗ್ರಹ, ಇದು ಅನಂತಾಸನದ್ದೇ ಅನುಗ್ರಹ ಅಂತ ಮೇನೆ ಎಣಿಸಿಕೊಂಡ್ರು ತಂದೆಯವರು ಅಂತ ಹೇಳ್ಕೊಂಡು ಆಮೇಲಿಂದ ಇಂಥ ಲೀಲೆಗಳನ್ನು ಮಾಡ್ತಾ ಕಲವಚನೈ ಬಾಲಲೀಲಾ ವಿಲಾಸೈ, ಇದೊಂದು ಲೀಲೆ. ಇಂಥದ್ದು ಎಷ್ಟೋ ಲೀಲೆಗಳನ್ನು ಹುರುಳಿ ಕಾಳಿದ್ದು ಲೀಲೆ. ಆಮೇಲೆ ಇದು ಎತ್ತಿನ ಬಾಲ ಹಿಡ್ಕೊಂಡು ವಾಪಸ್ ಆರಾಮಾಗಿ ಬಂದದ್ದು ಇದು 2ನೇ ಲೀಲೆ. ಇಂತಹ ಬಾಲಲೀಲಾ ವಿಲಾಸೈ, ಇಂತಹ ಬಾಲಲೀಲೆಗಳ ವಿಲಾಸದಿಂದ ಜನರನ್ನು ಏನು ಮಾಡಿದ್ದಾರೆ, ಒಂದು ಸಲ ಕಾತರತೆಯಿಂದ ಕೈಕಾಲು ನಡುಗುವ ಹಾಗೆ ಮಾಡಿದರೂ ಕೂಡ ಆಮೇಲಿಂದ ಮಾತ್ರ ಸಂತೋಷಿ ಚಿತ್ತರನ್ನಾಗಿ ಇಟ್ಟಿದ್ದಾರೆ ಈ ವಾಸುದೇವ. ಆಮೇಲಿಂದ ಶುರುವಾಯಿತು ಇನ್ನೊಂದು ಲೀಲೆ, ಏನದು? ಗೋಪುಚ್ಚ ಅವಲಂಬನಾದ್ಯೈಹಿ, ಅದ್ರ ಕತೆ ಮುಗೀತು. ಈಗ ಯಾವುದದು? ಗೋಪುಚ್ಚ ಲಂಬನಾದ್ಯೈ ಆಯಿತು. ಇನ್ನು ನೆಕ್ಸ್ಟ್ ಯಾವುದು ಕತೆ ಅಂತ ಹೇಳಿದರೆ, ವೃಷಪತಿ ವಿಹಿತ ಆಪತ್ ಪ್ರಣೋದಿ. ವೃಷಪತಿ ವಿಹಿತ ಆಪತ್ ಅಂತೇಳಿದರೆ ಇವ ಬಂದು ಕೂತಿದ್ದಾನೆ. ಯಾರು? ಕಕ್ರಶೆಟ್ಟಿ ಧನಿಕರು. ಏನದು ಅಂದರೆ ಲೀಲಾ 50ನೇ ಶ್ಲೋಕ, ಲೀಲಾವಸಾನ ಸಮಯೇ ಸಹಸಾ ಕದಾಚಿತ್
ಅಂತೇಳಿದರೆ ಒಂದು ದಿವಸ ಆಟ ಎಲ್ಲ ಆಯಿತು, ಯಾರ್ದು ವಾಸುದೇವಂತು ಆಟ ಎಲ್ಲ ಆಡಿ ಸುಸ್ತಾಗಿ ಹಸಿವಾದಾಗ ಹಾಗಾದರೆ ಊಟ ಮಾಡೋದು ಅಂತ. ಆದರೆ ಊಟ ತಂದೆ ಒಟ್ಟಿಗೆ ಆಗಬೇಕು ಮಗನಿಗೆ. ಸೊ ಹೋಗುವ ಆರ್ಯೋ ಅಮುನ ಅಭ್ಯವರತಿಂ ಪ್ರತಿ ಚೋದ್ಯಮಾನಃ ಸಹಸಾ ಕದಾಚಿತ್. ಒಂದು ದಿವಸ ಲೀಲಾವಸಾನ ಸಮಯ ಆಟ ಎಲ್ಲ ಆಡಿ ಮುಗಿದು ಆರ್ಯ ಅಮುನ ಅಭ್ಯವಹೃತಿಂ ಪ್ರತಿ ಚೋದ್ಯಮಾನಃ. ಆರ್ಯ ಅಂದರೆ ತಂದೆ, ಅಮುನ ಅಂದರೆ ಈಗ, ಅಪ್ಪ ಊಟ ಮಾಡುವ ಈಗ ಅಂತ. ಅವನಿಂದ ಅಭ್ಯವಹೃತಿಂ, ಅದುನ ಅಂದರೆ ಈಗ, ಅಮುನ ಅಂದರೆ ಈ ವಾಸುದೇವನಿಂದ ಅಭ್ಯವಹೃತಿಂ ಅಂತೇಳಿದ್ರೆ ಅಭ್ಯವಹೃತಿಂ ಊಟದ ಕುರಿತು, ಅಂದರೆ ಅಪ್ಪ ಊಟ ಮಾಡುವ ಅಂತ. ಅಪ್ಪ ಊಟ ಮಾಡುವ ಅಂತ ಅಪ್ಪನನ್ನು ಕರೆಯುವುದು. ಪ್ರತಿ ಚೋದ್ಯಮಾನ ಅಂದರೆ ನಾವು ಇದನ್ನು ಹೇಳಿದ ಮುಟ್ಟಿ ಹೋಗುವ ಅಂತ ಹೇಳೋದಿಲ್ಲ, ಆ ಥರ. ಸೊ ಪ್ರತಿ ಚೋದ್ಯಮಾನ ಪ್ರೇರಿಸುವಂಥದ್ದು, ಹೋಗುವ ಊಟ ಮಾಡುವ ಅಂತ. ಆವಾಗ ಅಪ್ಪ ಹೇಳುವುದು ರೋದ್ದಃ ಏಷಃ. 50ನೇ ಶ್ಲೋಕದ 3ನೇ ಲೈನು ರೋದ್ದಃ, ಇವನು ಹೋಗಲಿಕ್ಕೆ ಬಿಡುವುದಿಲ್ಲ. ಏಷಃ, ಇವನು ಎದುರು ಕೂತಿದ್ದಾನಲ್ಲ, ಏಷಃ ನಹ ನಮ್ಮನ್ನು, ಅಸ್ತಿ ಧನಿಕ, ಇವನು ಈ ಧನಿಕ ಇದ್ದಾನಲ್ವಾ ಕಕ್ರಶೆಟ್ಟಿ ಎದುರುಗಡೆ ಕೂತವ, ವೃಷವಿಕ್ರಯೀತಿ, ನನಗೆ ಎತ್ತು ಮಾರಿದ್ದಾನಲ್ಲ, ದುಡ್ಡು ಕೊಡಲಿಲ್ಲ ಅಲ್ವಾ. ಪ್ರೋವಾಚ, ಮಗನಿಗೆ ಹೇಳುವಂಥದ್ದು ನಂದನಂ ಮುಖೇಂದುಂ ಅಂತೇಳಿದರೆ ಮಗು ಕರೀತಾ ಇದೆ ಊಟಕ್ಕೆ, ಮಗುವಿನ ಒಟ್ಟಿಗೆ ಊಟ ಮಾಡಬೇಕು ಅಂತ ಅಷ್ಟು ಖುಷಿ. ಆ ಮಗುವಿನ ಮುಖ ನಂದನ ಮುಖ ಇಂದುಂ, ಚಂದ್ರನಂತಹ ಮುಖ, ಅಂಥ ಕಾಂತಿಯ ಮುಖ, ಅಂಥ ತೇಜಸ್ಸುಳ್ಳ ಮುಖವನ್ನು ನೋಡಿ ಆ ಮಗನೊಟ್ಟಿಗೆ ಊಟ ಮಾಡಬೇಕು ಅಂತ ಇಲ್ಲಿವರೆಗೆ ಇದ್ದರೂ ಕೂಡ ಇವನು ಬಿಡುವುದಿಲ್ಲ. ಅಂದರೆ ಅವೇಕ್ಷ ಮಂದಂ, ಕಕ್ರಶೆಟ್ಟಿಯನ್ನು ಅವೇಕ್ಷ ಅಂದರೆ ನೋಡಿ, ಮಂದಂ ಅಂದರೆ ಮೆಲ್ಲ ಹೇಳ್ತಾನೆ, ನಿನ್ನ ಎದುರುಗಡೆ ನೋಡು ಅಲ್ಲಿ ಕೂತಿದ್ದಾನಲ್ಲ, ಹೌದು ಕಕ್ರಶೆಟ್ಟಿ, ಆ ಶೆಟ್ಟಿ ನನ್ನನ್ನು ಹೋಗಲಿಕ್ಕೆ ಬಿಡುವುದಿಲ್ಲ. ರೋದ್ದಂ, ಹಿಡಿದಿಟ್ಟಿದ್ದಾನೆ, ದುಡ್ಡು ಕೊಡು ಆಮೇಲೆ ಹೇಳು, ಹತ್ರ ದುಡ್ಡು ಕೊಡೋ ತನಕ ಹೇಳಲಿಕ್ಕಿಲ್ಲ, ಕೂತಲ್ಲೇ ಕೂತಿರು ಅಂತ ಹೇಳಿದ್ದಾನೆ. ಏಷ ನಹ ನನ್ನನ್ನು, ಏಷ ಈ ಕಕ್ರಶೆಟ್ಟಿ, ಅಸ್ತಿ ಧನಿಕಃ ಅಂದರೆ ನನಗೆ ವೃಷ ವಿಕ್ರಯೀತಿ ಎತ್ತು ಮಾರಿದ್ದಾನೆ ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಈ ಮಗು ಯೋಚನೆ ಮಾಡಿತು. 51ನೇ ಶ್ಲೋಕ ಲೀಲಾಕರೇಣ ಅಂದರೆ ಆಟ ಆಡುವಂಥ ಕೈ, ಲೀಲಾಕರೇಣ ಆ ಸಕರೇಣ ಆ ಕೈಯಿಂದ, ಸಹ ಆ ವಾಸುದೇವ, ಸುಕೋಮಲೇನ ಆ ನಸೆ ಕೈಯಿಂದ, ಕೋಮಲವಾದ ಕೈಗಳಿಂದ, ಬೀಜಾಂತರಾಣಿ ಕಿಲ ಕಾಣಿಚಿತ್ ಆಶು ತಸ್ಮೈ, ಬೀಜಾಂತರಾಣಿ ಹುಣಿಸೆ ಬೀಜ ಕಂಡಿತು. ಯಾರಿಗೆ? ವಾಸುದೇವನಿಗೆ. ಹೋದ, ಆ ಚೀಲದಲ್ಲಿರುವ ಹುಣಸೆ ಬೀಜದಲ್ಲಿ ಒಂದು ಕೈಯಲ್ಲಿ ಎಷ್ಟು ಹಿಡಿತದೆ ಹಿಡ್ಕೊಂಡು ಬಂದ. ಬೀಜಾಂತರಾಣಿ ಕಿಲ ಕಾಣಿಚಿತ್ ಆಶು ತಸ್ಮೈ ಸ್ಮಿತ್ವ ಅರ್ಭಕ ಅಂದರೆ, ಅರ್ಭಕ ಅಂದರೆ ಹುಡುಗ, 1 ವರ್ಷದ ಈ ಹುಡುಗ ಸ್ಮಿತ್ವ ಕಕ್ರಶೆಟ್ಟಿಯನ್ನು ನೋಡಿ ಹೀಗೆ ಒಂದು ಸ್ಮೈಲ್ ಕಕ್ರಶೆಟ್ಟಿ ಕೊಟ್ಟದ್ದು. ಕಕ್ರಶೆಟ್ಟಿ ಆ ಸ್ಮೈಲನ್ನು ನೋಡಿ ಅಲ್ಲಿಗೆ ಕಂಗಾಲಾಗಿ ಬಿಟ್ಟ. ಸ್ಮಿತ್ವ ಅರ್ಭಕೋ ಅಭಿಮತ ಅಂದರೆ ಒಂದು ಸ್ಮೈಲನ್ನು ಕೊಟ್ಟ ಅಂತ. ನಿಷ್ಕಪದೆ ಯದಾ ಅದಾತ್, ನೋಟು ಕೊಡುವ ರೀತಿಯಲ್ಲಿ. ನಿಷ್ಕಪದೆ ಅಂತ ಹೇಳಿದ್ರೆ ಏನು? ನೋಟು, ನಾಣ್ಯ. ಸೊ ಯಾರಾದರೂ ಎಣಿಸ್ಬೇಕು, ಚಿನ್ನದ ನಾಣ್ಯ ಕೊಡ್ತಾ ಇದ್ದಾರೆ ಈ ಹುಡುಗ ಅಂತ. ಅರ್ಭಕ ಅಂದರೆ ಹುಡುಗ. ಸ್ಮಿತ್ವ ಅಂದರೆ ಮುಗುಳ್ನಗುತ್ತಾ, ಕಕ್ರಶೆಟ್ಟಿಯನ್ನು ನೋಡಿ ಮುಗುಳ್ನಗುತ್ತಾ ಕೈಯಲ್ಲಿ ಚಿನ್ನದ ನಾಣ್ಯವನ್ನು ಕೊಟ್ಟ ರೀತಿಯಲ್ಲಿ ಆ ಧನಿಕನಿಗೆ ಹುಣಸೆ ಬೀಜವನ್ನು ಕೊಟ್ಟದ್ದು ತಂದೆಗೆ ಗೊತ್ತುಂಟು, ಇದು ಹುಣಸೆ ಬೀಜ ಕೊಡ್ತಾ ಇರೋದು ಅಂತ. ಆದರೆ ಮುಗುಳ್ನಗ್ತಾ ಕೊಟ್ಟ ಆ ಇದನ್ನು ಆದತ್ತ ತಾನಿ ಧನಿಕೋ, ಆದತ್ತ ಅಂದರೆ ತೆಗೆದುಕೊಂಡ, ಸ್ವೀಕಾರ ಮಾಡಿದ, ತಾನಿ ಆ ಹುಣಸೆ ಬೀಜಗಳನ್ನು ಧನಿಕ ಬಹುಮಾನ ಪೂರ್ವಂ ಅಂದರೆ ಸ್ವಾಮಿಗಳ ಹತ್ರ ತಗೊಳ್ಳುವಾಗ ನಾವು ಹೀಗೆ ಇದರಲ್ಲಿ ಯಾವುದು ಸೆರೆಗೊಡ್ಡಿ ನಾವು ತಗೊಳ್ತೇವಲ್ಲ, ಗೌರವ ಸೂಚಿಸಿ ಆ ಥರ ತಗೊಂಡ ಕಕ್ರಶೆಟ್ಟಿಗೆ ಏನಾಗಿದೆ? ಕಕ್ರಶೆಟ್ಟಿ ಅಂತ ಹೇಳಿದರೆ ಇದು ಸಾಮಾನ್ಯದ ಶೆಟ್ಟಿ ಅಲ್ಲ, ಇದು ದುಡ್ಡು ಕೊಟ್ಟವರು ವಾಪಸ್ ತಗೊಳ್ಳಿಕ್ಕೆ ಬರುವಾಗ ಹೇಗೆ ಬರ್ತಾರೆ ಅಂತ ನಿಮಗೆ ಗೊತ್ತುಂಟಲ್ಲ. ಸೊ ಆ ಸ್ಟೈಲಲ್ಲಿ ಬಂದು ಕೂತು, ನೀನು ದುಡ್ಡು ಕೊಡ್ತಿದ್ರೆ ಹೇಳಲಿಕ್ಕಿಲ್ಲ ಅಂತ ಕೂತವನು
ಈ ಮಗು ಹೋಗಿ ಹುಣಸೆ ಬೀಜ ಕೊಡುವಾಗ ಸೆರಗೊಡ್ಡಿ ತೆಗೆದುಕೊಂಡಿದ್ದಾನೆ, ಬಹುಮಾನಪೂರ್ವಂ ಅಂತ ಕೈ ಮುಗಿದು ನಾನು ಬರ್ತೇನೆ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಹೋದ ಕಕ್ಕರ ಶೆಟ್ಟಿ ಅಂತ ಹೇಳಿದ ಕೂಡಲೇ ಎಲ್ಲರೂ ಆಲೋಚನೆ ಮಾಡಿದರು, ಕಕ್ಕರ ಶೆಟ್ಟಿಗೆ ಏನಾಗಿದೆ, ಹುಣಸೆ ಬೀಜ ತಗೊಂಡು ಹೋಗಲಿಕ್ಕೆ ತಲೆ ಕೆಟ್ಟಿದೆಯಾ? ಆದರೆ ತಲೆ ಯಾರ್ದು ಕೆಟ್ಟಿದೆ? ನೋಡುವವ್ರದ್ದು. ಕಕ್ಕರ ಶೆಟ್ಟಿ ನಿಜವಾದ ಬಹುಮಾನವನ್ನು ಹಿಡ್ಕೊಂಡೇ ಹೋದ. ಲಬ್ಧಂ ಸುತಾತ್ ಇತಿ 52ನೇ ಶ್ಲೋಕ. ಲಬ್ಧಂ ಸುತಾತ್ ಇತಿ ವದನ್ ದ್ವಿಜಪುಂಗವೇನ ಕಾಲಾಂತರೆ ನಿಜಧನೆ ಪ್ರತಿದಿತ್ಸಿತೇಪಿ. ಕಾಲಾಂತರೆ ಅಂದರೆ ಸ್ವಲ್ಪ ಸಮಯದ ನಂತರ ನಿಜಧನೆ, ನಿಜವಾದ ದುಡ್ಡು. ಆವತ್ತು ಕೊಟ್ಟದ್ದು ಹುಣಸೆ ಬೀಜ, ಇವತ್ತು ದುಡ್ಡು ಉಂಟು ಮಧ್ಯಗೆ ಭಟ್ರ ಕಿಸೆಯಲ್ಲಿ, ಯಾಕಂತ ಹೇಳಿದ್ರೆ ಸಂಪಾದನೆ ಆಗಿದೆ. ನಿಜ ಧನೆ ಪ್ರತಿದಿತ್ಸಿತೇಪಿ, ಪ್ರತಿದಿತ್ಸಿತೆ ವಾಪಸ್ ಕೊಡುವ ಕಕ್ರ ಶೆಟ್ಟರಿಗೆ ಅಂತ ಏನು ಮಾಡಿದ್ದಾರೆ ಮಧ್ಯಗೆ ಭಟ್ರು, ಈ ಕಿಸೆ ಕೈ ಹಾಕಿದ್ದಾರೆ. ಸೊ ಕೊಡಲು ಅಪೇಕ್ಷೆ ಪಟ್ಟು ಅಷ್ಟಾಗುವಾಗ ದ್ವಿಜಪುಂಗವೇನ ಈ ಮಧ್ಯಗೆ ಭಟ್ರಿಂದ ಕೊಡಲಿಕ್ಕೆ ರೆಡಿ ಆಗುವಾಗ ಲಬ್ಧಂ ಸುತಾತ್, ಲಬ್ಧಂ ಅವತ್ತೇ ಸಿಕ್ಕಿದೆ. ಯಾರು ಕೊಟ್ಟದ್ದು? ಸುತಾತ್, ನಿಮ್ಮ ಮಗನಿಂದ. ಲಬ್ಧಂ ಸುತಾದ್ ಇತಿ ವದನ್ ಅಂತ ಕಕ್ಕರ ಶೆಟ್ರು ಸೀದಾ ಹೋದದ್ದೇ, ನಿಮ್ಮ ಮಗ ಕೊಟ್ಟದ್ದಲ್ವಾ, ಪುನಃ ಯಾಕೆ ಕೊಡ್ತೀರಿ? ನಾನು ಎರಡೆರಡು ಸಲ ತಗೊಳ್ಳೋದಿಲ್ಲ, ನಾನು ಒಂದೇ ಸಲ ತಗೊಳ್ಳೋದು. ನನಗೂ ಸಹ ಒಂದು ಸಿಸ್ಟಮ್ ಉಂಟಲ್ಲ, ನಾನು ಧರ್ಮ ಪ್ರಕಾರನೇ ಇರೋದು. ದುಡ್ಡು ಕೊಟ್ಟದ್ದು ದುಡ್ಡು ಬಂದಿದೆ, ಆಗಿ ಹೋಯಿತು. ಪುನಃ ನೀವು ಕೊಟ್ಟರೆ ನಾನು ತಗೊಳ್ಳೋದಿಲ್ಲ. ಸಾಕ್ಷಾತ್ ಅಮಾನವ ನವಾಕೃತಿ ತಸ್ಸ ಲೇಬೆ ಅಂತ ಹೇಳಿದರೆ, ಸಾ ಲೇಬೆ ಸಿಕ್ಕಿತು ಅವರಿಗೆ, ಕಕ್ರ ಶೆಟ್ಟರಿಗೆ. ಸಾಕ್ಷಾತ್ ಅಮಾನವ ನವಾಕೃತಿತಃ, ಯಾರು ಕೊಟ್ಟದ್ದು? ಇದು ಅಮಾನವ, ದೇವಮಾನವ. ಇದು ಸಾಮಾನ್ಯದ ಹುಡುಗ ಅಲ್ಲ. ಆ ಅರ್ಭಕ ಅಂದರೆ ಆ ಹುಡುಗ ಏನದು ಸ್ಮಿತ್ವ ಅಂತ ನಾರಾಯಣ ಪಂಡಿತಾಚಾರ್ಯ ವರ್ಡ್ ಹಾಕಿದ್ದಾರೆ. ಸ್ಮಿತ್ವ ಅಂದರೆ ಮುಗುಳ್ನಗೆ ಕೊಟ್ಟು ಒಂಚೂರು ನಕ್ಕು ಬಿಟ್ಟು ಆ ಹುಣಸೆ ಬೀಜವನ್ನು ಕೊಟ್ಟದ್ದು ಅಂತ. ಅಂದರೆ ಅವರಿಗೆ ಏನಾಗಿದೆ, ಅಲ್ಲೇ ಒಂದು ಥರದ ಜ್ಞಾನೋದಯ ಆಗಿಬಿಟ್ಟಿದೆ ಕಕ್ರ ಶೆಟ್ಟರಿಗೆ. ಸಾಕ್ಷಾತ್ ಅಮಾನವ, ಇದು ದೇವಮಾನವ, ಮಾನವ ಅಲ್ಲ, ಸಾಕ್ಷಾತ್ ಅಮಾನವ. ಸೊ ಇದು ಕಣ್ಣೆದುರುಗಡೆ ದೇವರೇ ಬಂದು ಕೊಟ್ಟಾಗೆ ಆಗಿದೆ ಕಕ್ರ ಶೆಟ್ಟರಿಗೆ. ಸಾಕ್ಷಾತ್ ಅಮಾನವ ನವಾಕೃತಿತಃ, ಈ ರೂಪದಲ್ಲಿ ಬಂದದ್ದು ಇದು ದೇವರೇ ಬಂದು ಕೊಟ್ಟದ್ದು ಅನ್ನುವಂಥದ್ದು ಕಕ್ರ ಶೆಟ್ಟರಿಗೆ ಅರ್ಥ ಆಗಿ ಹೋಗಿದೆ. ಸಾಕ್ಷಾತ್ ಅಮಾನವ ನವಾಕೃತಿತಃ ಸ ಲೇಭೆ, ಪಡ್ಕೊಂಡಿದ್ದಾರೆ ಕಕ್ರ ಶೆಟ್ಟರು. ಸ ಲೇಭೆ ಲಬ್ಧ್ವಾ ಅಂದರೆ ಪಡ್ಕೊಂಡಿದ್ದಾರೆ. ಬೀಜಚ್ಛಲೇನ, ಈ ಹುಣಸೆ ಬೀಜ ಮುಖಾಂತರ. ಪುರುಷಾರ್ಥಂ ಅಹೋ ವಿಶಿಷ್ಟಂ, ಏನಂತ ಹೇಳಿದ್ರೆ ಈ ಹುಣಸೆ ಬೀಜ ಇದು ಚಿನ್ನ ಆಯಿತು. ಯಾವುದಲ್ಲಿ ಆ 3 ಸೇರು ಹಿಡಿಯುವಂಥ ಯಾವುದಾದ್ರಿಗೆ ಕೊಳಗ ಅಂತ ಹೇಳ್ತಾರೆ, ಆ ಕೊಳಗದಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಕೆಳಗಿಂದ ಅಕ್ಕಿ ಉಂಟು, ಮೇಲಿಂದ ಈ ಹುಣಸೆ ಬೀಜವನ್ನು ಇಟ್ಟಿದ್ದಾರೆ ಭಕ್ತಿಯಿಂದ. ಮರುದಿವಸ ನೋಡುವಾಗ ಅದು ಏನಾಗಿದೆ, ಚಿನ್ನದ ಹುಣಸೆ ಬೀಜ ಆಗಿದೆ. ಮಹಾಧನಿಕರಾಗಿದ್ದಾರೆ ಕಕ್ರ ಶೆಟ್ಟರು ಒಂದು ಸೈಡಲ್ಲಿ. ಆದರೆ ಕಕ್ರ ಶೆಟ್ಟರಿಗೆ ಅದಕ್ಕಿಂತ ಜಾಸ್ತಿ ಅಂತ ಹೇಳಿದರೆ, ಆ ಮಗು ತನಗೆ ಬಂದು ಮುಕುಳ್ನಗ್ಬಿಟ್ಟು ಆ ಹುಣಸೆ ಬೀಜವನ್ನು ಕೊಟ್ಟಾಗ ಏನಾಯಿತು ಅಂತ ಅವರು ನೆನಪು ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯದ ಇದಲ್ಲ, ಇದು ನನಗೆ ದೇವರೇ ಪ್ರತ್ಯಕ್ಷ ಆಗಿ ಕೊಟ್ಟದ್ದು, ಅದನ್ನು ಅವರು ಮರೆಯುವುದೇ ಇಲ್ಲ ಅಂತೇಳಿದರೆ, ಆ ನೆನಪಿನಲ್ಲೇ ಅವರಿಗೆ ತತ್ವಜ್ಞಾನ ಸಿಕ್ಕಿದಾಗ ಆಯಿತು ಅಂತೇಳಿದರೆ. ಆ ನಂತರ ಅವರು ಮಧ್ವರಿಂದ ಅವರು ಪ್ರವಚನಗಳನ್ನು ಕೇಳಿ ತಿಳ್ಕೊಂಡ್ರೋ ಅಂತೂ ಆ ಒಂದು ಏನು ಅವರ ಜೀವನದ ಒಂದು ಯಾವ ರೀತಿ ಅವರು ಇಷ್ಟು ತನಕ ಇದ್ದರು, ಇನ್ನು ಮುಂದೆ ಅವರು ಇರುವಂಥದ್ದು ಅದು ಪೂರ್ತಿ ಚೇಂಜು ಅಂತೇಳಿದರೆ ಅವರು ಆ ಧಾರ್ಮಿಕ ಇದಕ್ಕೆ ಬಂದುಬಿಟ್ರು. ನಾನು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ರೀತಿಯಲ್ಲಿ ಅವರಿಗೆ ಇದು ಬಂತು. ಸೊ ಕೊನೆಗೆ ಅವರಿಗೆ ಮೋಕ್ಷವೇ ಸಿಕ್ಕಿತು ಈ ಹುಣಸೆ ಬೀಜದ ನೆವದಲ್ಲಿ. ಹುಣಸೆ ಬೀಜ ರೂಪದಿಂದ ಪುರುಷಾರ್ಥವನ್ನು ಪಡ್ಕೊಂಡ್ರು. ಪುರುಷಾರ್ಥಂ ಅಹೋ ವಿಶಿಷ್ಟಂ, ವಿಶಿಷ್ಟವಾದ ಪುರುಷಾರ್ಥ ಆ ಮೋಕ್ಷವೇ ಸಿಕ್ಕಿಬಿಡ್ತು ಕಕ್ರ ಶೆಟ್ಟರಿಗೆ. ಇವತ್ತು ಕೂಡ ಈ ಪಾಚಕ ಕ್ಷೇತ್ರದಲ್ಲಿ ಕಕ್ರ ಶೆಟ್ಟರ ಮನೆ ಇವತ್ತಿಗೂ ಕೂಡ ಇದೆ. ಈ ಕತೆ ಈಗಲೂ ಅಲ್ಲಿ ಪ್ರಚಲಿತವಾಗಿ ಉಂಟು ಅನ್ನುವಂಥದ್ದು ಅಂತೇಳಿದರೆ, ಕೆಲವೆಲ್ಲ ಕತೆ ಅದು ಬಾಯಿಂದ ಬಾಯಿಗೆ ಬಂದು ಮುಂದುವರಿತಾ ಇರ್ತದೆ. ಬೀಜಚ್ಛಲೇನ ಪುರುಷಾರ್ಥಂ ಅಹೋ ವಿಶಿಷ್ಟಂ ಅನ್ನುವಂಥ ಈ ಕಕ್ರ ಶೆಟ್ಟರ ಕತೆ. ವೃಷಪತಿ ವಿಹಿತ, ಪುನಃ ಶ್ಲೋಕಕ್ಕೆ ಬನ್ನಿ. ಗೋಪುಚ್ಚಾಲಂಬನಾದ್ಯೈ ಅಂದರೆ ಗೋಪುಚ್ಚದ್ದು ಕತೆ ಆಗಿದೆ. ಈಗ ವೃಷಪತಿ, ವೃಷ ಅಂದರೆ
ಎತ್ತು. ವೃಷಪತಿ ಅಂದರೆ ಕಕ್ರಶೆಟ್ಟಿ. ವೃಷಪತಿ ವಿಹಿತ ಆಪತ್ ಅಂದರೆ ಆಪತ್ತನ್ನು ತಂದು ಒಡ್ಡಿದ್ದಾನೆ. ಏನು ಅಂತ? ದುಡ್ಡು ಕೊಡದೆ ಊಟಕ್ಕೆ ಹೋಗಲಿಕ್ಕೆ ಇಲ್ಲ, ಇದು ಆಪತ್ತು. ಯಾವುದು? ಮಧ್ಯಗೆಹ ಭಟ್ಟರಿಗೆ ಬಂದ ಆಪತ್ತು. ಇದನ್ನು ಪ್ರಣೋದಿ, ಇದನ್ನು ಏನು ಮಾಡಿದರು? ಪರಿಹಾರ ಮಾಡಿದರು. ಯಾರು? ಈ ಬಾಲಮಧ್ವರು. ಹೋದರು, ಹುಣಸೆ ಬೀಜದ ಆ ರಾಶಿಗೆ ಕೈ ಹಾಕಿದರು. ಒಂದು ಮುಷ್ಟಿ ಹುಣಸೆ ಬೀಜವನ್ನು ತಂದರು. ಕಕ್ರಶೆಟ್ಟರ ಮುಂದೆ ನಿಂತರು. 1 ವರ್ಷದ ಅರ್ಭಕ, ಯಾರು? ಹುಡುಗ. ಒಂದು ಮುಗುಳ್ನಕ್ಕಿರು. ಮುಗುಳ್ನಕ್ಕೂಡಲೇ ಕಕ್ರಶೆಟ್ಟಿಗೆ ಏನಾಯಿತು? ಭಾಳ ವಿಚಿತ್ರ ಆಗಿ ಹೋಯಿತು. ನಾನು ಯಾರನ್ನು ನೋಡಿದೆ? ಏನೋ ಒಂದು ಫ್ಲ್ಯಾಶ್ ಆಯಿತು, ನಾನು ದೇವರನ್ನು ನೋಡಿದಾಗ ಆಯಿತು. ಸೊ ಇವರು ಆ ಹುಣಸೆ ಬೀಜವನ್ನು ಆ ಕೈಯಿಂದ ಮುಂದೆ ಒಡ್ಡಿದರು. ಅವರು ಅದನ್ನು ಆ ಶಲ್ಯವನ್ನು ಮುಂದೆ ಮಾಡಿಬಿಟ್ಟು ಬಹುಮಾನಪೂರ್ವಕಂ ಅಂತ ಹೇಳಿದರೆ, ನನಗೆ ದೊಡ್ಡ ಒಂದು ಇವತ್ತು ಇದು ಸಿಕ್ಕಿತು, ಯಾವುದೋ ಒಂದು ಖಜಾನೆ ಸಿಕ್ಕಿತು ಅನ್ನುವ ರೀತಿಯಲ್ಲಿ ಭಕ್ತಿಯಿಂದ ಅದನ್ನು ತಗೊಂಡು ಹೊರಟು ಹೋಗಿದ್ದಾರೆ. ಆಮೇಲೆ ಮಧ್ಯಗೆ ಭಟ್ಟಿಗೆ ಸಿಕ್ಕಿದವರಿಗೆ ಮಧ್ಯಗೆ ಬಿಟ್ಟರು. ನನಗೆ ದುಡ್ಡಿದೆ, ನಾನು ಕೊಡ್ತೇನೆ ಶೆಟ್ರೆ ತಗೊಳ್ಳಿ ಅಂತ ಹೇಳಿದರೆ, ಅಯ್ಯೋ ನಿಮ್ಮ ಮಗನಿಂದ ಬಂದಾಗಿದೆ ದುಡ್ಡು, ನಾನು 2ನೇ ಸಲ ತಗೊಳ್ಳೋದಿಲ್ಲ ಅಂತ ಓಡಿ ಹೋಗಿದ್ದಾರೆ ಅಂತ ಹೇಳಿದರೆ, ಅವರಿಗೆ ಏನಾಗಿದೆ ಅಂತೇಳಿದರೆ ಒಂದು ದೇವರ ದರ್ಶನ ಆದಾಗಿದೆ. ಅವರ ಬಾಳುವ ಒಂದು ರೀತಿ ಅದು ಇವತ್ತು ಬೇರೆಯೇ ಆಗಿಬಿಟ್ಟು ಅವರು ಮೋಕ್ಷವನ್ನೇ ಪಡ್ಕೊಳ್ಳುವ ರೀತಿ ಆಗಿಬಿಡ್ತು ಈ ಹುಣಸೆ ಬೀಜದ ಮುಖಾಂತರದಿಂದ. ಇವತ್ತು ಕೂಡ ನಾವು ಪಾಚಕ ಕ್ಷೇತ್ರಕ್ಕೆ ಹೋದರೆ ನಮಗೆ ತೀರ್ಥ ಕೊಟ್ಟು ನಮಗೆ ಪ್ರಸಾದ ಅಂತೇಳಿದರೆ ಇದೇ ಹುಣಸೆ ಬೀಜವನ್ನೇ ಕೊಡ್ತಾರೆ ಪ್ರಸಾದ ಇವತ್ತಿಗೂ ಕೂಡ. ಸೊ ಎಷ್ಟು ಜನ ತಗೊಂಡಿದ್ದೀರಿ ಅಂತ ಗೊತ್ತಿಲ್ಲ. ಸೊ ಅಲ್ಲಿಗೆ ಈ 3ನೇ ಲೈನ್ ಆಯಿತು. 4ನೇ ಲೈನು, ಇಷ್ಟೆಲ್ಲ ಲೀಲಾ ವಿಲಾಸಗಳನ್ನು ಮಾಡಿದ ಈ ಮಧ್ವರು, ಬಾಲಮಧ್ವರು, 1 ವರ್ಷದ ಹುಡುಗ. ಅಜ್ಞಾನಾದಿ ಆಪದಂ ಮೇ ಸ್ವಯಮಿವ ಭಗವಾನ್ ವಾಸುದೇವೋ ಅಸುದೇವ. ವಾಸುದೇವ ಅನ್ನುವಂಥ ಹೆಸರಿನ ಈ ಭಗವಾನ್ ಅಂತೇಳಿದರೆ, ಭಗವಂತ ಅಂತೇಳಿದರೆ ದೇವರು. ಯಾವ ದೇವರು? ವಾಯುದೇವರು. ಸೊ ವಾಯುದೇವರು ವಾಸುದೇವ ಅಂತ ಹೆಸರಿಟ್ಟುಕೊಂಡು ಆ ಭಗವಂತ ವಾಸುದೇವನ ಹಾಗೆ ಲೀಲೆಗಳನ್ನು ಮಾಡ್ತಾ ಇದ್ದಾರೆ. ವಾಸುದೇವೋ ಅಸುದೇವ, ವಾಸುದೇವನಂತೆ ಈ ವಾಸುದೇವ ಅಂದರೆ ಬಾಲಕೃಷ್ಣನಂತೆ ಈ ಅಸುದೇವ, ಅಸುದೇವ, ಈ ಅಸುದೇವ ಕೂಡ ಭಗವಾನ್ ವಾಸುದೇವನಂತೆಯೇ ಈ ವಾಯುದೇವರು ಕೂಡ ಲೀಲೆಗಳನ್ನು ತೋರಿಸ್ತಾ ಅಜ್ಞಾನಾದಿ ಆಪದಂ ಮೇ ಅಂದರೆ ನನ್ನ, ಅಜ್ಞಾನಾದಿ ಆಪದಂ ನಮ್ಮ ಆಪತ್ತುಗಳು ಹೆಚ್ಚಿನ ನಮ್ಮ ಆಪತ್ತುಗಳು ಬರುವುದು ಯಾವುದರಿಂದ? ಅಜ್ಞಾನದಿಂದ. ಸೊ ನಮಗೆ ಒಳ್ಳೆ ಜ್ಞಾನ ಇದ್ದರೆ ನಮಗೆ ಆಪತ್ತು ಬಂದರೂ ಅನಿಸ್ತದೆ ಇದು ಏನು ನಾನೇ ಮಾಡಿದ್ದಲ್ಲ ಪೂರ್ವಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ, ಅದನ್ನು ನಾನು ಅನುಭವಿಸೋದು ಇನ್ಯಾರು ಅನುಭವಿಸೋದು ಅನ್ನುವಂಥ ಜ್ಞಾನ ಬಂದರೆ ನಮಗೆ ಅದು ಆಪತ್ತು ಅಂತಲೇ ಅನಿಸೋದಿಲ್ಲ. ಇಲ್ಲದಿದ್ದರೆ ಬೊಬ್ಬೆ ಹೊಡಿತಾ ಇರ್ತವೆ, ನನ್ನ ಕಷ್ಟ ಯಾರಿಗೆ ಹೇಳೋದು ಅಂತಕೊಂಡು ಇಡೀ ದಿವಸ ಬೊಬ್ಬೆ ಹೊಡೆಯೋದು. ಸೊ ಈ ಅಜ್ಞಾನಾದಿ ಆಪದಂ, ಅಜ್ಞಾನದ ಮುಖಾಂತರ ಅಜ್ಞಾನದಿಂದ ಹುಟ್ಟಿರುವಂತಹ ನಮ್ಮ ಎಲ್ಲ ತಾಪತ್ರಯಗಳು, ನಮ್ಮ ಎಲ್ಲ ಆಪತ್ತುಗಳನ್ನು ಅಜ್ಞಾನಾದಿ ಆಪದಂ ಮೇ ನನ್ನ, ನಮ್ಮ ಸ್ವಯಮಿವ ಈ ಭಗವಂತನ ರೂಪದ ಅದೇ ರೀತಿ ಯಾವುದು ಲೀಲೆಗಳನ್ನು ಮಾಡ್ತಾ ಇರುವಂತಹ ಈ ಪ್ರಾಣದೇವರ ಈ ಅವತಾರವಾದ ಈ ಪ್ರಾಣದೇವರು ನನ್ನ ಅಜ್ಞಾನಾದಿ ಆಪದಂ ಸ್ವಯಮಿವ ಪ್ರಣುದ್ಯಾದ್ ಮೇಲಿಂದ ಉಂಟು ಆ ವರ್ಡ್ ಯಾವುದು? ಪ್ರಣುದ್ಯಾದ್. ಪ್ರಣೋದಿ ಅಂತ ಅಲ್ಲಿ ಮುಗೀತು, ಅದು 3ನೇದಕ್ಕೆ. ಆ ಪ್ರಣುದ್ಯಾದ್ ಅನ್ನೋಂಥದ್ದನ್ನು ಇಲ್ಲಿ ಆ್ಯಡ್ ಮಾಡಿಕೊಳ್ಳಿ. ಅಜ್ಞಾನಾದಿ ಆಪದಂ ಮೇ ಸ್ವಯಮಿವ ಈ ಪ್ರಾಣದೇವರು ಸ್ವಯಂ ಅವರು ನನ್ನ ಅಜ್ಞಾನಾದಿ ಆಪದಗಳನ್ನು ತಾಪತ್ರಯಗಳನ್ನು ಪ್ರಣುದ್ಯಾದ್ ಪರಿಹರಿಸಲಿ. ಪ್ರಣುದ್ಯಾದ ಅಂದರೆ ಪರಿಹರಿಸಲಿ. ಅಲ್ಲಿ ಮೇಲಿಂದ ಪ್ರಣೋದಿ ಪರಿಹರಿಸಿದರು. ಯಾವುದನ್ನು ಪರಿಹರಿಸಿದರು? ಆ ವೃಷಪತಿ ಆ ಕಕ್ರಶೆಟ್ಟಿಯಿಂದ ಬಂದ ಆಪತ್ತನ್ನು ಅಲ್ಲಿ ಪರಿಹರಿಸಿದರು. ಇಲ್ಲಿ ಈ ಎಲ್ಲ ವಿಲಾಸಗಳನ್ನು ಲೀಲೆಗಳನ್ನು ತೋರಿಸಿರುವಂತಹ ಈ ಪ್ರಾಣದೇವರು ಯಾವ ರೀತಿ ಭಗವಂತ ವಾಸುದೇವ ಲೀಲೆಗಳನ್ನು ತೋರಿಸ್ತಾ ಇದ್ದರೋ ಅದೇ ರೀತಿ ಲೀಲೆಗಳನ್ನು ತೋರಿಸ್ತಾ ಇರುವಂತಹ ಈ ಬಾಲಮಧ್ವರು, ಈ ಅಸುದೇವರು, ಈ ಪ್ರಾಣದೇವರು ನನ್ನ ಮೇ ಅಜ್ಞಾನಾದಿ ಆಪದಂ ಅಂತೇಳಿದರೆ ಈ ಎಲ್ಲ ನನ್ನ ತಾಪತ್ರಯಗಳನ್ನು, ನನ್ನ ಅಜ್ಞಾನವನ್ನು
ಪ್ರಣುದ್ಯಾದ್ ಅಂದರೆ ಪರಿಹರಿಸಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ ಅಂತ ಹೇಳಿಕೊಂಡು ನಾರಾಯಣ ಪಂಡಿತಾಚಾರ್ಯರು ಈ 4ನೇ ಶ್ಲೋಕವನ್ನು ಮುಗಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣ ಮಸ್ತು.